ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಯಾರಾದ್ರೂ ಏನಾದ್ರೂ ಒಂದು ಐಕ್ಯವಾಗಿರೋ ಭೌತಿಕವಾಗಿರೋ ವಸ್ತು ನನ್ನ ಹತ್ರ ಅರ್ಥ ಆಗುತ್ತೆ. ಮಂತ್ರ ಮಾಡಕ್ ಕೂತಾಗ ಇವಾಗ ಕೆಲವರು ಅದನ್ನೆಲ್ಲ ವಿಮೋಚನೆ ಮಾಡ್ಕೊಂಡು ಮಾಡಿದಾಗ ಅದು ಫಲಿಸುತ್ತೆ. ಅದು ಗುರು ಪರಂಪರೆ ಅಂತ ಬಂದಿರೋರಿಗೆ ಎಷ್ಟು ಸುಲಭವಾಗಿ ಗೆದ್ರಂದ್ರೆ ಅವರೆಲ್ಲರೂ ಕೃಷ್ಣ ಭಕ್ತರಾಗಿ ಕನ್ವರ್ಟ್ ಆದ್ರು. ಆತ್ಮ ಸಾಕ್ಷಾತ್ಕಾರ ಪಡಿಬೇಕನ್ನೋರ್ಗೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ಸೊ ಇದು ಅಷ್ಟೇ ಸುಲಭ ಮತ್ತೆ ಅಷ್ಟೇ ಕಷ್ಟ. ಸಂಸಾರದಲ್ಲಿ ಇದ್ಕೊಂಡು ಆತ್ಮ ಸಾಕ್ಷಾತ್ಕಾರ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಕ್ಲಾಸಸ್ ಇರುತ್ತೆ? ನೀವು ಸಾತ್ವಿಕವಾಗಿ ಎಷ್ಟು ಇರ್ತೀವೋ ಅಷ್ಟು ನಾವು ಆರೋಗ್ಯವಂತವಾಗಿರ್ತೀವಿ. ಅದು ಬಿಟ್ಬಿಟ್ಟು ತಾಮಸಿಕವಾಗಿ ಇದ್ದು ನಾವು ಇದರಲ್ಲೇ ಸಾಕ್ಷಾತ್ಕಾರ ಪಡಿಬೇಕಂತ ಮಾಂಸಾಹಾರ ತಿನ್ಕೊಂಡು ನಾವು ಇಲ್ಲಿ ಮಂತ್ರ ಜಪ ಮಾಡ್ತೀನಿ ಅಂದ್ರೆ ಭಕ್ಷಣೆ, ಜೂಜಾಟ, ಪರ ಸ್ತ್ರೀ ಮತ್ತೆ ಪರ ಪುರುಷ ನಿಜವಾದ ಧರ್ಮನ ತಿರ್ಗಾ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು. ಮೂಲ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ವೀಕ್ಷಿಸಿರುವಂತಹ ಎಲ್ಲ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಹೇಳಬೇಕು ಅಂದರೆ, ನಮಗೆ ದೇವರ ಸಾಕ್ಷಾತ್ಕಾರ ಆಗಬೇಕು, ದೇವರನ್ನ ನಾವು ನೋಡಬೇಕು, ದೇವರನ್ನ ಸಂಪರ್ಕಿಸ್ಬೇಕು ಅಂದರೆ ಸಾಕಷ್ಟು ನಮ್ಮಲ್ಲೇ ಎಷ್ಟೊಂದು ಬದಲಾವಣೆ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತಹ ಒಂದು ಶ್ರದ್ಧೆ, ಭಕ್ತಿ ಆಗಿರ್ಬೋದು, ದೇವರ ಮೇಲೆ ಪ್ರೀತಿ ಆಗಿರ್ಬೋದು, ಇದೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ದೇವ್ರನ್ನ ನೋಡಬೇಕು ಅಂದರೆ ಮಂತ್ರ ಸಾಧನೆ. ಈ ಮಂತ್ರದಿಂದ ನಾವು ದೇವರನ್ನ ಆದಷ್ಟು ಬೇಗ ಒಲಿಸ್ಕೊಳ್ಬೋದು ಅನ್ನೋ ಅಂಥದ್ದು ಒಂದು ನಮಗೆ ಗೊತ್ತಿರುವಂಥ ವಿಷಯ. ಈ ಏನಪ್ಪ ಇದು ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹೇಗೆ ಹೊಲಿಸ್ಕೊಬೇಕು, ಇದೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಾವು ಇವತ್ತು ಇರುವಂಥ ವಿಷಯ ಇದೆ ವೀಕ್ಷಕರೇ. ನೀವು ಈ ಹಿಂದಿನ ಸಂಚಿಕೆಗಳಲ್ಲಿ ಡಿವೈನ್ ಹೀಲರ್ ಆದಂತಹ, ಸ್ಪಿರಿಚುವಲ್ ಹೀಲರ್ ಆದಂತಹ ಸುಧೀರ್ ಅವರ ಸಂಚಿಕೆಯನ್ನು ನೀವು ಸಾಕಷ್ಟು ನೋಡಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ಮುಖ್ಯವಾಗಿ ಅವರು ಕೃಷ್ಣನ ಒಂದು ಪ್ರಭಾವದಿಂದ, ಕೃಷ್ಣನ ಭಕ್ತಿಯಿಂದ ಹೇಗೆ ಎಷ್ಟೋ ಜನರಿಗೆ ಒಂದು ಒಳ್ಳೆಯ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅವರು ಹೀಲಿಂಗ್ ಮುಖಾಂತರ. ನೀವು ನೋಡಿದ್ದೀರಾ, ಸಾಕಷ್ಟು ಒಂದು ಅದರಿಂದ ಪ್ರಯೋಜನ ಕೂಡ ಸಾಕಷ್ಟು ವೀಕ್ಷಕರು ಪಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ, ಯಾವ ಒಂದು ಮಂತ್ರ ಸಾಧನೆ ಮಾಡಿದ್ರೆ ನಾವು ದೇವರಿಗೆ ಬಹಳ ಹತ್ತಿರ ಆಗ್ಬೋದು, ದೇವರ ಸಾಕ್ಷಾತ್ಕಾರ ಹೇಗೆ ಪಡ್ಕೊಳ್ಬೇಕು, ಈ ರೀತಿಯಾದಂಥ ಸಾಕಷ್ಟು ವಿಷಯಗಳು ನಮ್ಮಲ್ಲಿ ಇದೆ. ಈ ಒಂದು ಸಂಚಿಕೆಗಳನ್ನು ಹಲವಾರು ಭಾಗಗಳಲ್ಲಿ ಸಂಚಿಕೆ ಮುಂದೆ ನಿಮ್ಮ ಮುಂದೆ ಬರಲಿದೆ ವೀಕ್ಷಕರೇ. ಹಾಗಾಗಿ ಸಂಚಿಕೆನ ಶುರು ಮಾಡೋಣ ಬನ್ನಿ. ನಮ್ಮ ಕಾರ್ಯಕ್ರಮದಲ್ಲಿ ಡಿವೈನ್ ಹೀಲರ್ ಆದಂತಹ, ಸ್ಪಿರಿಚುವಲ್ ಹೀಲರ್ ಆದಂತಹ ಸುಧೀರ್ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ನೀವು ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಭಾಳ ಒಂದು ನನಗೆ ಆದಷ್ಟು ಬೇಗ ನಿಮ್ಮ ವಿಡಿಯೋ ಮಾಡಬೇಕು, ಇನ್ನೂ ಎಷ್ಟೋ ವಿಷಯ ತಿಳ್ಕೋಬೇಕು ಅಂತ ನನಗೆ ಬಹಳ ಒಂದು ಕುತೂಹಲ ಇತ್ತು ಸರ್. ಭಾಳಷ್ಟು ನೀವು ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊತಾ ಇದ್ರಿ. ಸೊ ಮುಖ್ಯವಾಗಿ ನನಗೆ ಮೊದಲನೇದಾಗಿ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕೃಷ್ಣನ ಪ್ರೇರಣೆಯಿಂದ ನನಗೆ ಈ ಒಂದು ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಹೇಗೆ ಮಾಡ್ಕೋಬೇಕು, ಆಮೇಲೆ ನಾವು ಮಂತ್ರದಲ್ಲಿ ಎಷ್ಟೋ ಜನ ಪಠಿಸ್ತಾನೆ ಇರ್ತಾರೆ, ಅವ್ರಿಗೆ ಏನೋ ಒಂದು ಅಂದರೆ ಅವ್ರಿಗೆ ಏನು ಅನ್ಕೊಂಡಿರ್ತಾರೋ ಅದು ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ಏನಿರುತ್ತೆ ಸರ್? ಮುಖ್ಯವಾಗಿ ಇದ್ರ ಬಗ್ಗೆ ನಾವು ನನ್ನ ಮೊದಲನೇ ಪ್ರಶ್ನೆ, ದೇವರ ಸಾಕ್ಷಾತ್ಕಾರ ಹೇಗೆ ಮಾಡ್ಕೋಬೇಕು, ಮತ್ತು ಮಂತ್ರಗಳ ಒಂದು ಸಾಧನೆ ನಾವು ಹೇಗೆ ಮಾಡ್ಕೋಬೇಕು, ಅದರಲ್ಲಿ ಸರಿ ತಪ್ಪು ಹೇಗೆ ತಿಳ್ಕೋಬೇಕು, ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ವೀಕ್ಷಕರಿಗೂ ಮುಖ್ಯವಾಗಿ ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ. ನನಗೆ
ನನಗೆ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ನನಗೂ ಅಷ್ಟೇ ಕನ್ಫ್ಯೂಷನಲ್ಲಿದೆ. ಯಾಕಂದರೆ ದೊಡ್ಡ ದೊಡ್ಡ ಪ್ರಶ್ನೆಗಳು, ದೊಡ್ಡ ದೊಡ್ಡ ಭಕ್ತರು, ಎಲ್ಲ ಹೀಲರ್ಸು ನನಗೆ ಹೆಂಗೆ ಕನೆಕ್ಟ್ ಆಗಿದ್ದಾರೆ ಅಂತಂದರೆ, ನಾನು ಎಲ್ಲ ಭಕ್ತರಿಗೂ ಈ ದಾಸ ಅನ್ನೋ ನಮಸ್ಕಾರಗಳು. ಯಾಕಂದರೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಳ್ಳೋದಂತ್ರ ಇಷ್ಟು ಜನಕ್ಕೆ ಇಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಎಷ್ಟೋ ವರ್ಷದ ಸಾಧನೆಗಳು, ಪ್ರಾರಂಭಿಕವಾಗಿರುವಂಥವ್ರು, ಮತ್ತು ಪ್ರಾರಂಭ ಹಂತದಲ್ಲಿ ಅಂದರೆ ಸಾಧನೆ ಮಾಡಿರೋವಂಥವ್ರು, ಇಂಥವರೆಲ್ಲ ನನ್ನ ಹತ್ರ ಬಂದು ಕನೆಕ್ಟ್ ಆದರು. ಎಲ್ಲೆಲ್ಲೋ ಊರಿನ ಥರ ವಯಸ್ಸಾಗಿರೋರೆಲ್ಲ ಬಂದು ನನ್ನನ್ನು ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತುಂಬ ಜನ ಕೃಷ್ಣ ಭಕ್ತರು ಎಷ್ಟೋ ವರ್ಷದಿಂದ ಜಪ ಮಾಡಿದ್ರು. ಏನಕ್ಕೆ ಇವರು ಅಷ್ಟೇ ಪ್ರಶ್ನೆ, ಪ್ರತಿಯೊಬ್ಬರದ್ದು ಅದೇ ಪ್ರಶ್ನೆ ಇದೆ. ಸೊ ನಾನು ಇದಕ್ಕೆ ಕೃಷ್ಣನೇ ನನಗೆ ಶಕ್ತಿ ಕೊಡಬೇಕು, ಹೆಂಗೆ ಹೇಳ್ತೀನೋ ಇದನ್ನ ಅನ್ನೋದು. ಸೊ ಸ್ಟಾರ್ಟ್ ಮಾಡ್ತೀನಿ ಸರ್. ಮುಖ್ಯವಾಗಿ ಇದಕ್ಕೆ ಒಂದು ಪ್ರಶ್ನೆ ಆ್ಯಡ್ ಮಾಡಬೇಕು ಅಂತಿದ್ದೀನಿ, ಕ್ಷಮಿಸಿ. ಮೊದಲನೇದಾಗಿ ನಮಗೆ ನೀವು ಕೊಟ್ಟಿರೋದು ಫಸ್ಟ್ ವಿಡಿಯೋ ನಮ್ಮ ಒಂದು ಚಾನಲ್ಗೆ. ಸೊ ನಿಮ್ಮದು ಅಂದರೆ ಎಷ್ಟೋ ಜನ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ಹೀಲಿಂಗ್ ಮಾಡಿಸ್ಕೊಂಡಿದ್ದಾರೆ. ಸೊ ನಿಮಗೆ ಯಾವ್ಯಾವ ಥರ ಒಂದು ಅಂದರೆ ಅದರಿಂದ ನಿಮಗೆ ಕಷ್ಟ ಆಯ್ತಾ, ಇಲ್ಲ ಏನು ಎಕ್ಸ್ಪೀರಿಯನ್ಸ್ ಆಯಿತು, ನಿಮ್ಮ ಅನುಭವ ಯಾವ್ಯಾವ ರೀತಿ ಜನಗಳಿಗೆ ನೀವು ಒಂದು ದಾರಿ ಮಾರ್ಗದರ್ಶನ ಕೊಟ್ಟಿದ್ದೀರಾ? ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡಬೇಕು. ಖಂಡಿತ. ಸೊ ತುಂಬ ಜನ ಕಾಂಟ್ಯಾಕ್ಟ್, ನಾನು ಎಲ್ಲರೂ ದಯವಿಟ್ಟು ಕ್ಷಮಿಸಿ, ಎಲ್ಲರನ್ನೂ ನಾನು ಉತ್ತರಿಸೋಕ್ಕಾಗ್ತಿಲ್ಲ. ಒಂದು ಇರೋದು 12 ಅವರ್ 13 ಅವರ್ ಅಂದ್ಕೊಳ್ಳಿ. ಅಷ್ಟೊಳಗಡೆ ನಾನು ಒಬ್ರೊಬ್ರ ಹತ್ರ 1 ಅವರ್ ಮಾತಾಡ್ರೂ ನಾನು 12 ಅವರ್ ಆಗೋಗುತ್ತೆ, 12 ಜನ ಮಾತಾಡಿದ್ರೆ. ಸೊ ನಾನು ಹೀಲಿಂಗು ಅಂತ ಬಂದ್ರೂ ನಾನು 2 ಅವರ್ 3 ಅವರ್ ಮಾಡಿದ್ರೂ ಅಲ್ಲಿ ಎಷ್ಟೋ ಜನ ಮಿಸ್ ಆಗ್ತಾ ಇದ್ದಾರೆ ಈಗ. ಸೊ ನಾನು ಈ ಕಡೆ ಪರಿಹಾರನೂ ಜೊತೆಗೆ ಹೀಲಿಂಗು ಎರಡು ಒಟ್ಟಿಗೆ ನಡೀತಾ ಇಲ್ಲ. ಸೊ ಎಲ್ಲರಿಗೂ ಈಗ ಸದ್ಯಕ್ಕೆ ನಾನು ಪರಿಹಾರ ಅಂತ ಕೊಡ್ತಾ ಇದ್ದೀನಿ, ಹೀಲಿಂಗಿಗೆ ನಾನು ಎಲ್ಲರಿಗೂ ಸಿಗ್ತಾ ಇಲ್ಲ. ಜೊತೆಗೆ ಆಧ್ಯಾತ್ಮಿಕವಾಗಿ ಸಂಪರ್ಕಕ್ಕೆ ಬರೋರು ಇದ್ದಾರೆ, ಅವ್ರದ್ದು ಕುತೂಹಲನೂ ಇದೆ. ಸೊ ಅವ್ರದ್ದು ನಾನು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೂ 1 ಅವರ್ 2 ಅವರ್ 3 ಅವರ್ ಆಗ್ತಾಯಿದೆ. ಸೊ ನಾನೇನು ಅನ್ಕೊತಾ ಇದ್ದೀನಿ, ಇದು ಒಬ್ರಿಗೆ ತಲುಪಿದ್ರೆ ಸಾಲದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಪ್ರತಿಯೊಬ್ಬರಿಗೂ ಆತ್ಮ ಸಾಕ್ಷಾತ್ಕಾರ ಪಡೀಬೇಕನ್ನೋರಿಗೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ಆದರೆ ಸುಮ್ಮನೆ ಟೈಮ್ ಪಾಸ್ ಅಂದ್ಕೊಂಡು ಬಂದು ವ್ಯರ್ಥ ಕಾಲಹರಣ ಮಾಡೋದ್ರಲ್ಲಿ ಅರ್ಥ ಇರೋಲ್ಲ. ಸೊ ನಂದೇನಂತಂದರೆ ಪ್ರತಿಯೊಬ್ಬರು ಯಾರ್ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನೋರು ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸುಮಾರು ಒಂದು ಏಪ್ರಿಲ್ ಅಥವಾ ಮೇ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಸಮಯಾವಕಾಶ ಬೇಕಾಗ್ತದೆ. ಸೊ ನನಗೂ ಅಷ್ಟೇ. ಸೊ ಆ ಟೈಮಲ್ಲಿ ರಜೆಗಳು ಇರ್ತದೆ, ಎಲ್ಲರಿಗೂ ಮಕ್ಕಳದಿರಲಿ, ವಯಸ್ಸಾಗಿರೋರಿರಲಿ, ಮಾಧ್ಯಮ ವಯಸ್ಕರಲ್ಲಿರಲಿ. ಸೊ ಎಲ್ಲರಿಗೂ ಒಂದು ಟೈಮ್ ಸಿಗುತ್ತೆ. ಹಂಗಾಗ್ಬಿಟ್ಟು ಸೊ ಅದು ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ನಾನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಝೂಮ್ ಮುಖಾಂತರ ಅಥವಾ ನೇರವಾಗಿ ಕ್ಲಾಸ್ ತೊಗೋಬೇಕು, ಅದನ್ನೆಲ್ಲ ನಾನು ಆಲೋಚನೆ ಮಾಡಿ ನಾನು ಖಂಡಿತ ಏಪ್ರಿಲ್ ಅಥವಾ ಮೇಯಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ತುಂಬ ಆಸಕ್ತಿ ಇರೋವಂಥವ್ರು, ಮತ್ತು ಅಷ್ಟೇ ಅಲ್ಲ, ಆಹಾರ ಪದ್ಧತಿನ ಸರಿಪಡಿಸ್ಕೊಳ್ಬೇಕಾಗಿರೋವಂಥವ್ರು ಇಲ್ಲಿ ಬೇಕಾಗ್ತದೆ. ಕಾರ್ಯ, ಮನಸ್ಸು, ಮಾತು ಇದೆಲ್ಲನೂ ನಿಯಮವಾಗಿರೋ ಅಂಥವ್ರು ಮಾತ್ರ ಇಲ್ಲಿ ಬರೋಕ್ಕಾಗತ್ತೆ. ಸುಮ್ಮನೆ ಬಂದು ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ ಆತ್ಮ ಸಾಕ್ಷಾತ್ಕಾರ ಪಡ್ತೀನಿ ಅಂದರೆ ಅದು ಕಷ್ಟ ಇದೆ. ಸೊ ಇದು ಅಷ್ಟೇ ಸುಲಭ ಮತ್ತು ಅಷ್ಟೇ ಕಷ್ಟ, ಸರಳವಾಗಿರುತ್ತೆ. ಅದೇ ಥರ ಅದನ್ನು ನಡ್ಕೊಂಡು ಹೋಗೋದ್ರಲ್ಲಿ ಸ್ವಲ್ಪ ಕಠಿಣವಾಗಿರುತ್ತೆ. ಯಾಕಂದರೆ ಕೆಲವು ನಾನ್ ವೆಜ್ ಬಿಡಬೇಕಂದ್ರೂ ಕಷ್ಟ, ಇನ್ನು ಕೆಲವ್ರಿಗೆ ಕಾರ್ಯನ ಸರಿಪಡಿಸ್ಕೊಂಡು ಶುದ್ಧತ್ವಾಗಿ ಇರಬೇಕನ್ನೋದು ಕಷ್ಟವಾಗಿದೆ. ಪ್ರಕೃತಿ ನಿಯಮ ಅನ್ನುವಾಗಿಯೇ ನಾವು ಹೊಂದ್ಕೊಂಡು ಈ ಜಗತ್ತನ್ನು ಬಾಳ್ವೆ ಮಾಡಿಕೊಂಡು ಸಂಸಾರದಲ್ಲಿ ಇದ್ಕೊಂಡು ಆತ್ಮ ಸಾಕ್ಷಾತ್ಕಾರಕ್ಕೆ ನಾನು ಖಂಡಿತ ಹೆಂಗೆ ತಲುಪ್ಬೋದಂತ ನನ್ನ ಶಕ್ತಿ ಎಲ್ಲ ಕೂಟೀಕರಿಸಿ ನಿಮಗೆ ನಾನು ಸಹಾಯ ಮಾಡ್ತೀನಿ. ಸೊ ನಾನು ಹಿಂಗೆ ಬಂದೆ, ಕೃಷ್ಣ ನನಗೆ ಹೆಂಗೆ ಅನುಗ್ರಹ ಮಾಡ್ದೆ ಅದೇ ರೀತಿ ನಿಮಗೂ ಅನುಗ್ರಹ ಆಗಲಿ ಅನ್ನೋದೇ ಒಂದು ನಿಮ್ಮೆಲ್ಲರ ಆಸಕ್ತಿ ಮೇಲಕ್ಕೆ ತಗೊಂಡ್ಬರ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ನಮಗೆ ಒಂದು ಒಳ್ಳೆ ಸುದ್ದಿನ ಕೊಟ್ಟಿದ್ದಾರೆ.
ಸುಧೀರ್ ಸರ್ ವೀಕ್ಷಕರಿಗೆ ಜನರಿಗೆ ಇನ್ನೂ ಹತ್ರ ಆಗಬೇಕು, ಅವರ ಕಷ್ಟನ ಪರಿಹರಿಸಬೇಕು ಅಂತ ಒಂದು ಕ್ಲಾಸಸ್ ಕೂಡ ಶುರು ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದಾರೆ. ಇದು ಕೂಡ ಕೃಷ್ಣನ ಪ್ರೇರಣೆ ಅಂತಾನೆ ಹೇಳ್ಬೋದು ಸರ್. ಸರ್ ನೀವು ಇವಾಗ ಹೇಳಿದ್ರಿ ಜನಕ್ಕೆ ಒಂದು ಆತ್ಮ ಸಾಕ್ಷಾತ್ಕಾರ ಆಗಬೇಕು, ಅದಕ್ಕೋಸ್ಕರ ನಾನು ಕ್ಲಾಸಸ್ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಅಂದರೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತೀರಾ, ಅಂದರೆ ಯಾವ ರೀತಿ ಕ್ಲಾಸಸ್ ಇರುತ್ತೆ ನಿಮ್ಮ, ಅಂದರೆ ಏನು ಆಲೋಚನೆ ಮಾಡಿದ್ದೀರಾ, ಯಾವ ಥರ ಕೊಡೋಣ ಅಂತ ಜನಕ್ಕೆ? ಓಕೆ, ಮೊದಲು ಏನಂತಂದರೆ ನಾವು ಕಷ್ಟದಲ್ಲೇ ಇರೋವ್ರಿಗೆ ಕಷ್ಟ ಇದೆ. ಸೊ ಪ್ರತಿಯೊಬ್ಬರಿಗೂ ಈ ಜಗತ್ತಿನಲ್ಲಿ ಇರೋವರೆಗೂ ಕಷ್ಟ ತಪ್ಪಿದ್ದಲ್ಲ. ಸೊ ನಮ್ಮ ಭಗವಂತಲ್ಲಿ ಕಳಿಸಿರೋದೇ ಕಷ್ಟ ಯಂತ್ರ ಮುಕ್ತಿ ಒಂದು ಮತ್ತೆ ಅವನ ಪಾದ ಸೇರ್ಬೇಕು ಅನ್ನೋದೇ ಮುಖ್ಯವಾಗಿ ಗುರಿ ಇರುತ್ತೆ. ಆದರೆ ನಾವು ಕಷ್ಟದಲ್ಲೇ ಇದ್ಕೊಂಡು ಇದನ್ನೇ ಸರಿಪಡಿಸ್ಕೊಂಡಿದ್ರೆ ಅದು ಎಷ್ಟೇ ಸಾವಿರಾರು ಕೋಟಿ ಜನ್ಮ ಎತ್ತಿದ್ರೂ ಅದು ಕಷ್ಟ ಸರಿ ಹೋಗೋಕ್ಕಾಗಲ್ಲ. ಯಾಕಂದರೆ ಇದು ಜನನ ಮರಣ ರೋಗ ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಕೃಷ್ಣ ಭಗವದ್ಗೀತೆಯಲ್ಲಿರೋದು ದುಃಖಾಲಯಂ ಅಶಾಶ್ವತಂ. ದುಃಖಾಲಯದಲ್ಲಿ ನಾವು ಸುಖ ನೋಡೋಕ್ಕಾಗಲ್ಲ. ಸೊ ಹಾಗೆ ಈ ಜನನ ಹುಟ್ಟು ಸಾವು ರೋಗ ಮತ್ತು ವೃದ್ಧಾಪ್ಯ ವಯಸ್ಸಾಗೋದು ಇದನ್ನು ತಪ್ಸೋಕ್ಕೆ ಬ್ರಹ್ಮಂಗೂ ವಯಸ್ಸಾಗ್ತದೆ, ದೇವತೆಗಳಿಗೂ ರೋಗಗಳು ಬಂದು ಹೋಗ್ತದೆ. ಅದಕ್ಕೆ ಅಶ್ವಿನಿ ಕುಮಾರ್ ಅಂತಿದ್ದಾರೆ, ಅವರಿಬ್ಬರೂ ಡಾಕ್ಟ್ರುಗಳು ಅಂತಾರೆ. ಹಾಗಾಗಿ ಎಲ್ಲ ಈ ಬ್ರಹ್ಮಲೋಕದಿಂದ ಹಿಡಿದು ಪಾತಾಳ ಲೋಕದವರೆಗೂ ಜನನ ಮರಣ ರೋಗ ವೃದ್ಧಾಪ್ಯ ತಪ್ಪಿದಲ್ಲ. ಸೊ ಈ ದೇಹ ಇರೋವರೆಗೂ ಅದನ್ನು ಪ್ರಕೃತಿಗೆ ಅನುಗುಣವಾಗಿ ನಡ್ಕೊಂಡು ತಪ್ಪಿದ್ರೂ ಕೂಡ ರೋಗ ಇಂಥ ಬಾಧೆ ಪಡಲೇಬೇಕಾಗ್ತದೆ. ಸೊ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಕೆಲವು ಭಗವಂತನ ಗಿಡಮೂಲಿಕೆಗಳು ಔಷಧಿಗಳು ಸೃಷ್ಟಿ ಮಾಡಿದ್ದಾನೆ. ಅದನ್ನು ಹೆಂಗೆ ಪ್ರಕೃತಿಯಲ್ಲಿ ಏನಾದ್ರು ಏರುಪೇರಾದರೆ ಅದಕ್ಕೆ ಔಷಧಿ ಇದೆ. ಆದರೆ ಔಷಧಿಗೂ ಮತ್ತು ಕೆಲವೊಂದು ನಾವು ಆ ಪ್ರಕೃತಿಗೆ ಅನುಗುಣವಾಗಿ ನಾವು ನಡ್ಕೊಂಡು ನಮ್ಮ ಆಹಾರ ಪದ್ಧತಿ ಕಾರ್ಯಾಚರಣೆ ಮನಸ್ಸು ಈ ಮನಸ್ಸಿಂತನೂ ಕೆಲವು ಕಾಯಿಲೆಗಳು ಬರ್ತದೆ. ಆ ಮನಸ್ಸನ್ನು ಹೆಂಗೆ ಇಟ್ಕೋಬೇಕು, ಈ ದೇಹನ ಹೆಂಗೆ ಇಟ್ಕೋಬೇಕು, ಮತ್ತು ಒಂದು ಸತ್ವಾದ ಹಾದಿಯಲ್ಲಿ ನಡ್ಕೊಳೋದಾಗ ಸೊ ಇವೆಲ್ಲನೂ ಶುದ್ಧತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಸಾತ್ವಿಕವಾಗಿ ಎಷ್ಟು ಇರ್ತೀವೋ ಅಷ್ಟು ನಾವು ಆರೋಗ್ಯವಂತವಾಗಿರ್ತೀವಿ. ನಮ್ಮ ಮನಸ್ಸು ಸಾತ್ವಿಕವಾಗಿರಬೇಕಾಗತ್ತೆ, ದೇಹನೂ ಸಾತ್ವಿಕವಾಗಿರಬೇಕಂದ್ರೆ ಆಹಾರ ಪದ್ಧತಿನ ಸಾತ್ವಿಕವಾಗಿ ಇಟ್ಕೋಬೇಕಾಗ್ತದೆ. ಸೊ ನಮ್ಮ ಕಾರ್ಯಗಳು ಕೂಡ ಸಾತ್ವಿಕ ಆಗಿದ್ದಾಗ ಮನಸ್ಸು ಶಾಂತವಾಗಿರುತ್ತೆ. ಸೊ ಯಾವುದೇ ರೋಗಗಳು ಬರಲ್ಲ. ಮನಸ್ಸು ಕೆಡ್ತು ಅಂತಂದರೆ ನೆಕ್ಸ್ಟ್ ಹೊಟ್ಟೆನೇ ನಮಗೆ ಕೆಡೋದು. ಸೊ ಸೆಕೆಂಡ್ ಬ್ರೈನ್ ಇದೆ. ಸೊ ಇದು ಕೆಡ್ತು ಅಂತಂದ್ರೆ ಒಂದೊಂದಾಗ ಎಲ್ಲ ಕೆಡ್ತದೆ. ಸೊ ಶುಗರ್ ಬಂತು, BP ಬಂತು, ಇದೆ ಹೋದ್ಸಲ ಎಲ್ಲ ಹೇಳಿದ್ದೀನಿ ನಾನು. ಸೊ ಈಗ ಏನಂತಂದರೆ ಇದನ್ನು ಸರಿಪಡಿಸ್ಕೊಂಡು ಏನಂತಂದ್ರೆ ಇವಾಗ ಸಾತ್ವಿಕವಾಗಿ ಇದ್ದರೆ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗೋಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ತಾಮಸಿಕವಾಗಿ ಇದ್ದು ನಾವು ಇದರಲ್ಲೇ ಸಾಕ್ಷಾತ್ಕಾರ ಪಡಿಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಎಷ್ಟೇ ಕೋಟಿ ಮಂತ್ರ ಹೇಳಿದ್ರೂ ಅದು ಸಾಧ್ಯ ಇಲ್ಲ. ಮಾಂಸಾಹಾರ ತಿನ್ಕೊಂಡು ನಾವು ಇಲ್ಲಿ ಮಂತ್ರ ಜಪ ಮಾಡ್ತೀನಿ ಅಂದರೆ ಮಂತ್ರ ಫಲಿಸಲ್ಲ. ಸೊ ಕಾರ್ಯಗಳು ತಪ್ಪು ಮಾಡಿಕೊಂಡು ನಾವು ಅದನ್ನು ಸರಿಪಡಿಸ್ಕೊಳ್ದಿರ ತಿದ್ಕೊಳ್ದಿರ ನಾವು ಮತ್ತೆ ತಪ್ಪು ಮಾಡ್ತಾ ಇದ್ರೆ ಅಲ್ಲಿ ಕೂಡ ಎಷ್ಟೇ ಮಂತ್ರ ಜಪ ಮಾಡಿದ್ರು ಅಪರಾಧಗಳಿದಾವೆ. ದಶ ಅಪರಾಧ ಅಂತ ವಿಷ್ಣು ಪುರಾಣದಲ್ಲಿ ಬರ್ತದೆ. ಮೊದಲನೇದು ನಾವು ಈ 10 ಅಪರಾಧಗಳ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಈ 4 ಅಪರಾಧನ ನಾವು ತಪ್ಪಿಸಿದ್ರೆ ಎಷ್ಟೋ ಪುಣ್ಯ. 10 ಅಪರಾಧನ ಮಾಡೋದು ದೂರ ಹೋಯ್ತು. ಮತ್ತೆ ಅದನ್ನೇ ಹೇಳಬೇಕಾಗುತ್ತೆ. ಮಾಂಸಭಕ್ಷಣೆ, ಜೂಜಾಟ, ಪರಾಸ್ತ್ರೀ ಮತ್ತು ಪುರುಷ ವ್ಯಾಮೋಹ ಮತ್ತು ಇನ್ನೊಂದು ನಿಂದನೆ ಕೂಡ ಅಲ್ವಾ ಸರ್? ಪ್ರತಿಯೊಂದು ಈ ಥರದ್ದೆಲ್ಲ ಏನಾಗುತ್ತೆ, ಈ 4 ತತ್ವಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ ಇರೋವರೆಗೂ. ಮದ್ಯಪಾನ ಇನ್ನೊಂದು. ಸೊ ಈ 4 ತತ್ವ ಮದ್ಯಪಾನ, ಮಾಂಸಭಕ್ಷಣೆ, ಪರಸ್ಪರ ಅದು ಇದು ಮತ್ತು ಜೂಜಾಟ ಅಂತಂದ್ರೆ ತುಂಬ ಇದಾವೆ. ಈಗ ಟೈಮ್ ಪಾಸಿಗೆ ಬೇಕಾಗಿಲ್ಲದೆ ಇರೋದೆಲ್ಲ ಇದ್ದಾವೆ. ಸೊ ಒಂದು ಶೇರ್ ಮಾರ್ಕೆಟ್ ಅಂತ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವ್ಯಾಮೋಹಕ್ಕೊಳಗಾಗಿನೇ ಹಾಸಿಗೆ ಇದ್ದಷ್ಟು ಕಾಲು ಚಾಚರ ಕರೆಕ್ಟಾಗಿರ್ತದೆ. ಸೊ ಅಲ್ಲಿ ಇನ್ವೆಸ್ಟ್ ಮಾಡಿದೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅದೇ. ಸೊ ಕಷ್ಟ ಇದ್ದಷ್ಟು ನಮ್ಮ ದೇಹಕ್ಕೆ ರಕ್ಷಣೆಗೆ ಅನುಗುಣವಾಗಿ ನಾವು ಎಷ್ಟು ನಾವು ಇರ್ತೀವೋ ಅಷ್ಟು ನಮಗೆ ಸುಖವಾಗಿರೋಕ್ಕೆ ಸಾಧ್ಯ. ಇದಕ್ಕೂ ಮೀರಿ ನಾವು ಏನಾದ್ರು ಅಕ್ಸೆಪ್ಟ್ ಮಾಡಿಬಿಟ್ಟು ನಾವು ಇನ್ವೆಸ್ಟ್ ಮಾಡಿ ತುಂಬ ಜನ ನನ್ನ ಕಾಲ್ ಬರ್ತಾ ಇರೋದು ಇದೇನೆ ಸರ್. ಅವ್ರವ್ರು ದುಡ್ಡು ಕೊಡ್ತೀವಿ, ಬಡ್ಡಿ ಕೊಟ್ಟರು, ಶೇರ್ ಮಾರ್ಕೆಟ್ಗೆ ಯಾರೋ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದೆ ವಾಪಸ್ ಬರ್ತಾ ಇಲ್ಲ. ಸೊ ಇದೇನಾಗುತ್ತೆ, ನಮ್ಮ ಸ್ವಯಂಕೃತ ಅಪರಾಧನೇ ಇದು ಕರ್ಮದಿಂದ ಬಂದಿದ್ದಲ್ಲ, ನಾವೇ ಮಾಡ್ಕೊಂಡಿರೋವಂಥದ್ದು. ಸೊ ಭಗವಂತ ಚೆನ್ನಾಗಿ ಕೊಟ್ಟಿರ್ತಾನೆ, 20 ಲಕ್ಷ 30 ಲಕ್ಷ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿದವರಿದ್ದಾರೆ. ಇನ್ನು ಕೆಲವು ಬೇರೆ ಸೈಟ್ಗಂತ ಅದಕ್ಕೆ ಇದಕ್ಕಂತ ತುಂಬ ಇದ್ದಾವೆ, ಕೆಲವೊಂದು ಹೇಳೋಕ್ಕಾಗಲ್ಲ. ಆ ರೀತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ.
ಸೊ ಇದನ್ನೆಲ್ಲ ಮೂರ್ಖತನದಿಂದ ನಾವೇ ಅದನ್ನು ಕಳ್ಕೊಂಡು ತಿರ್ಗಾ ಅದಕ್ಕೆ ವ್ಯಥೆ ಪಡೋದ್ರಲ್ಲಿ ಹಿಂಗೆ ಇದೆ ಜೂಜಾಟದ ಅನ್ನೋದು ಈ ಒಂದು. ಮತ್ತು ಅದೇ ಶ್ರೀಮ ವ್ಯಾಮೋಹ ಪುರುಷ ವ್ಯಾಮೋಹದಿಂದ ಸಂಸಾರದಲ್ಲಿ ಗಲಾಟೆಗಳು ಆಗ್ತಾ ಇದ್ದಾವೆ. ಸೊ ಇದೇ ಸರ್ ಇದೆಲ್ಲ ಗೊತ್ತಿರೋ ವಿಷಯನೇ. ಆದ್ರೆ ಏನಂತಂದ್ರೆ ನಾವು ಇದೆಲ್ಲ ಜಂಜಾಟದಿಂದ ಹೊರಗೆ ಬರ್ಬೇಕಂತಂದ್ರೆ ಲಿಮಿಟ್ ಇರಬೇಕಷ್ಟೆ. ಲಿಮಿಟ್ ಅಂದ್ರೆ ನಮ್ಗೆ ಭಗವಂತ ಇಸ್ಕೊಟ್ಟಿದ್ದಾನೆ ಅದ್ರಲ್ಲಿ ಇರಬೇಕು. ಸೊ ನಮ್ಗೆ ಹೆಂಗೆ ದುಃಖ ಬೇಡ ಬೇಡ ಅಂದ್ರೂ ಬರುತ್ತೋ, ಸುಖನೂ ಅಷ್ಟೇ ಬೇಡ ಬೇಡ ಅಂದ್ರೂ ನಮ್ಗೆ ಭಗವಂತ ಕೊಡ್ತಾನೆ ಸುಖ ಅಲ್ವಾ. ಸೊ ನಮ್ಮ ಒಂದು ಎಲ್ಲ ಆಲೋಚನೆ ಮತ್ತೆ ನೀವು ಹೇಳ್ದಂಗೆ ಸ್ವಯಂಕೃತ ಅಪರಾಧನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು. ಸೊ ಇದನ್ನೆಲ್ಲ ನಾವು ಖಂಡಿತ ನಮ್ಮ ಲಿಮಿಟ್ಸ್ ಅಲ್ಲಿ ನಾವು ಇರಬೇಕು. ಸೊ ಈ ರೀತಿಯಾದಂತ ಒಂದು ಮಾರ್ಗದರ್ಶನ ನಿಮ್ಮ ಒಂದು ಇದ್ರ ಮೂಲಕ ನೀವು ಹೀಗೆ ಹೇಳಿದಾಗೆ ಕ್ಲಾಸಸ್ ಮುಖಾಂತರ ಮಾರ್ಗದರ್ಶನ ಕೊಡ್ತೀರಾ. ಇದೇ ಜಂಜಾಟದಲ್ಲಿ ಇದ್ಕೊಂಡ್ರು ಬಂದ್ರು ನಾನು ಅದಕ್ಕೆ ಹೆಂಗಿದ್ರಂತ ಇರೋಷ್ಟೆಲ್ಲ ಇದ್ದು ಹೆಂಗೆ ಸುಖವಾಗಿ ಹೆಂಗಿರೋದು ಅಂತಾನು. ಯಾಕಂದ್ರೆ ಭಗವಂತ ನಮ್ಗೆ ಕೊಡ್ತಾನೆ. ಯಾಕಂದ್ರೆ ನಾವು ಭಾಗವತ್ ಪುರಾಣದಲ್ಲೆಲ್ಲ ಬರುತ್ತೆ. ಆದ್ರೆ ಅವನು ಅತಿಯಾಗಿ ಕೊಡಲ್ಲ. ಅವ್ನ್ ತಕ್ಕಂಗೆ ಅವ್ನ ಕರ್ಮಕ್ಕೆ ಅನುಗುಣವಾಗಿ ಅಷ್ಟೇ ಹೇಳ್ತಾರೆ. ಅವನ ಮೇಲೆ ಪ್ರೀತಿ ಬಂತಂದ್ರೆ ಅವ್ನು ಕೇಳಿದ್ದನ್ನು ಕೊಡ್ತಾನೆ. ಆದ್ರೆ ಅಲ್ಲಿ ವ್ಯಾಮೋಹ ಜಾಸ್ತಿ ಆಯ್ತಂದ್ರೆ ಅದನ್ನ ಮರೆಮಾಚಿ ತನ್ನಲ್ಲಿ ಹೇಳ್ಕೊಂತಾನೆ, ತನ್ನ ಆಶ್ರಯವನ್ನು ಕೊಡ್ತಾನೆ. ಅದು ಅವ್ನ್ ಅಗತ್ಯವಾಗಿರೋದು ಕೊಡ್ತಾನೆ. ಅವ್ನಿಗೇನಾದ್ರು ಅನಾನುಕೂಲವಾಗಿತ್ತಂದ್ರೆ ಅವ್ನು ಕೊಡಲ್ಲ. ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಯಾರಾದ್ರೂ ಏನಾದ್ರೂ ಒಂದು ಐಕ್ಯವಾಗಿರೋ ಭೌತಿಕವಾಗಿರೋ ವಸ್ತು ನನ್ನ ಹತ್ರ ಬಂದು ಕೇಳಿದ್ರೆ ಅಮೃತನ್ ಬಿಟ್ಟು ವಿಷ ಕೇಳ್ದಂಗೆ ಸಮ ಅಂತ ಹೇಳ್ತಾನೆ. ಅಮೃತನ್ ಬಿಟ್ಟು ಅಂದ್ರೆ ಕೃಷ್ಣ ಅಮೃತ ಅಂದ್ರೆ ಎಲ್ಲವನ್ನೂ ಮೀರಿದ್ದದು. ಎಲ್ಲ ಅದನ್ನ ಪಡೆದ್ರೆ ಎಲ್ಲಾರ್ಗು ಈ ರೋಗ ವೃದ್ಧಾಪ್ಯ ಜನನ ಮರಣ ಅಂತ ಒಂದು ಪಡಿಬೋದು ಅನ್ನೋದು ಒಂದು ಐತೆ. ಸೊ ಅದೆಲ್ಲದನ್ನು ಈ ಜಗತ್ತೊಳಗೆ ಇರೋವ್ರಿಗೂ ಹೊಂದಿಸ್ಕೊಂಡಿರೋ ಅಂಥದ್ದನ್ನ ನಾವು ಕೇಳಕ್ ಹೋದ್ರೆ ಅದೇನಾಗತ್ತೆ, ಕೃಷ್ಣನ್ ಹೇಳ್ತಾನೆ ಮತ್ತೆ ಇಲ್ಲಿ ಹುಟ್ಟು ಸಾವು ಪಡಿಲೇಬೇಕು, ಮತ್ತೆ ಸಾಯೋದನ್ನೇ ನಾವು ಕೇಳ್ತೇವೆ. ಅದಕ್ಕೆ ವಿಸುತ್ಸಮ ಅಂತ. ಹಂಗಾಗಿ ನಾವು ಈ ಜಗತ್ತಿನಲ್ಲಿ ಇರೋವಂಥದ್ದನ್ನು ಕೇಳಬಾರ್ದು. ನಿನ್ನ ಸೇವೆ ಕೊಡು ಅನ್ನೋ ಒಂದು ಕೇಳ್ಬಿಟ್ರೆ ಸಾಕು, ಕೃಷ್ಣ ತನ್ನನ್ನೇ ಕೊಟ್ಕೊಂಡ್ಬಿಡ್ತಾನೆ. ಇದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಸೊ ಇದು ಭಕ್ತರಿಗೆ ಮಾತ್ರ ಅರ್ಥ ಆಗುವಂಥದ್ದು ಇದು ವಿಷಯಗಳು. ಎಲ್ಲಾರ್ಗು ಇದು ಏನ್ ಹೇಳ್ತಾನೋ ಅಂತ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಭಕ್ತರಿಗೆ ತುಂಬಾ ಜನ ಇದಾರೆ, ಅರ್ಥ ಮಾಡ್ಕೊಳಕ್ ಸಾವಿರಾರು ಜನ ಇದಾರೆ. ನಾನು ಕನೆಕ್ಟ್ ಆಗಿರೋರು ತುಂಬಾ ಜನಕ್ಕೆ ಅರ್ಥ ಆಗತ್ತೆ ಅನ್ಕೊಂತೀನಿ ನಾನು ಹೇಳೋದು. ಸೊ ನಮ್ಗೆ ಉದ್ದೇಶ ಏನಂತಂದ್ರೆ ಇಲ್ಲಿ ಇರೋವರೆಗೂ ಈ ಪ್ರಕೃತಿಗೆ ಹೊಂದ್ಕೊಂಡು ನಮ್ಮ ಅದೇ ಹೇಳಿದ್ರೆ ದೇಹ ರಕ್ಷಣೆಗೆ ಆಗುವಷ್ಟು ಮಾತ್ರ ನಾವಿದ್ದು ಆತ್ಮ ಸಾಕ್ಷಾತ್ಕಾರ ಪಡೆಯೋದು ನಮ್ಮ ಗುರಿ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಇದನ್ನ ಇಂಟ್ರೆಸ್ಟ್ ಇದ್ರೆ ನಾನು ಇನ್ನೂ ಈ ಲೆವೆಲಲ್ಲಿ ಕರ್ಕೊಂಡು ಹೋಗ್ತೀನಿ. ಖಂಡಿತವಾಗ್ಲೂ ಇದು ಸಾಧ್ಯ ಆಗುವಂಥದ್ದೇ ಇದು. ಸೊ ಇವಾಗ ಕೆಲವರು ಪ್ರಶ್ನೆಗಳು ಕೇಳ್ತಾರೆ. ಅಷ್ಟು ವರ್ಷದಿಂದ ನಾವು ಅದೇ ಇವರು ಕೇಳಿದ್ರು, ಕೆಲವರು ಕೇಳಿದ್ರು, ಮಂತ್ರಗಳು ಅಷ್ಟು ಪಠನೆ ಮಾಡಿದ್ರು ಯಾಕೆ ಫಲಿಸ್ತಾ ಇಲ್ಲ ಅಂತ. ಸೊ ನಮ್ಗೆ ಇಲ್ಲೇ ಅರ್ಥ ಆಗುತ್ತೆ. ಮಂತ್ರ ಮಾಡೋ ಕೂತಾಗ ಇವಾಗ ಕೆಲವರು ದೀಕ್ಷೆ ಎಲ್ಲ ಪಡ್ಕೊಂಡು ಎಲ್ಲ ಮಾಡಿ ನಿಯಮ ನೀತಿ ಎಲ್ಲ ಮಾಡಿಕೊಂಡು ಎಲ್ಲ ಇದ್ರೂ ಅದ್ರಲ್ಲಿ ಪಾಪ ಪ್ರತಿಯೊಂದು ಮಂತ್ರದಲ್ಲೂ ಕೆಲವು ವೇದಿಕ ಮಂತ್ರದಲ್ಲಿ ಶಾಪ ಇದೆ ಅಂತ. ಶಾಪ ವಿಮೋಚನೆ ಅದು ಕೆಲವರು ಅದು ಯಾವುದೋ ಒಂದು ಇದ್ರಲ್ಲಿ ಓದಿರೋದು ಅದು ನಾನು. ಸೊ ಏನಂತಂದ್ರೆ ಅದು ಕೆಲವ್ರಿಗೆ ಸಿಗಬಾರ್ದು ಅಂತನೋ ಏನೋ ಗೊತ್ತಿಲ್ಲ. ಅದು ಅದನ್ನ ವಿಮೋಚನೆ ಮಾಡಿಬಿಟ್ಟೇನೆ ನಾವು ಸಂಕಲ್ಪ ಮಾಡಿ ಕೂತಾಗ ಅದು ಗುರು ಮುಖಾಂತರನೂ ಬರುತ್ತದು. ಅದನ್ನೆಲ್ಲ ವಿಮೋಚನೆ ಮಾಡ್ಕೊಂಡು ಮಾಡಿದಾಗ ಅದು ಫಲಿಸುತ್ತೆ. ಅದು ಗುರು ಪರಂಪರೆ ಅಂತ ಬಂದಿರೋರಿಗೆ. ಗುರು ಪರಂಪರೆ ಅಂತ ಅದನ್ನ ಹೇಗ್ ತಿಳ್ಕೊಳ್ಳೋದು ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ದೀರಾ ವಿಮೋಚನೆ ಮಾಡ್ಕೊಂಡು ನಂತರ ನಾವು ಮಂತ್ರ ಸಾಧನೆ ಮಾಡ್ಬೇಕು. ಅದು ಕಷ್ಟ. ವಿಮೋಚನೆ ಮಾಡ್ಕೊಂಡು ಮಂತ್ರ ಸಾಧನೆ ಮಾಡಿದ್ರು ಕೂಡ ಇವಾಗ ಸಂಪ್ರದಾಯಗಳು ಬಂದು ರುದ್ರ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ಆಮೇಲೆ ಕುಮಾರ ಸಂಪ್ರದಾಯ ಅಂತೆಲ್ಲ ಇದೆ. ಇದರಲ್ಲಿ ಮಧ್ವಾಚಾರ್ಯದ್ದು ಬಂದು ಬ್ರಹ್ಮ ಸಂಪ್ರದಾಯ ಬರ್ತದೆ. ಮಧ್ವ ಗೌಡಿ, ಚೈತನ್ಯ ಮಹಾಪ್ರಭುಗಳ ದೇವರದೆಲ್ಲ ಬ್ರಹ್ಮ ಸಂಪ್ರದಾಯದಲ್ಲಿ ಬರ್ತದೆ. ಹಂಗೆ ಪರಂಪರೆ ಅಂತ ಬಂದಿರೋ ಮಂತ್ರಗಳು ಆತ್ಮ ಸಾಕ್ಷಾತ್ಕಾರಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಮಿಡ್ಲಲ್ಲಿ ಕೆಲವು ಧರ್ಮ ಸ್ಥಾಪನೆ ಆಗಿ ಅಂತ ಕೆಲವೊಂದು ಅವತಾರಗಳು ಇದಾವೆ. ಸೊ ಅವರಿಂದ ಕೆಲವು ನಾಥ ಸಂಪ್ರದಾಯ ಈ ಥರದೆಲ್ಲ ತುಂಬಾ ಇದಾವೆ. ಸೊ ಅದರದೆಲ್ಲ ಮಹಾ ಪವಾಡಗಳು ಪುರುಷರೆಲ್ಲ ಇದ್ದಾರೆ. ಸೊ ಅದೇನಂತಂದ್ರೆ ಈ ಒಂದು ನಮ್ಮ ಚೈತನ್ಯ ಮಹಾಪ್ರಭುಗಳು ಏನು ಹೇಳೋದಂತಂದ್ರೆ, ಸೊ ಮೂಲ ಸೃಷ್ಟಿಯಂತ್ರ ಹಿಡಿದು
ಪರಂಪರೆಯಿಂದ ಬಂದಿರೋ ಅಂಥದ್ದನ್ನೇ ಆತ್ಮಸಾಕ್ಷಾತ್ಕಾರಕ್ಕೆ ಮತ್ತು ಕೊನೆಗೆ ಮೂಲ ಪರಬ್ರಹ್ಮನ ಪಡೆಯೋದಕ್ಕೆ ಅನುಕೂಲಗಳಾಗ್ತವೆ ಇದೆಲ್ಲ ಸಂಪ್ರದಾಯಗಳು. ಸೊ ಈ ಮಿಡ್ಲಲ್ಲಿ ಬಂದಿರೋಂಥದ್ದು ಏನಾಗ್ತದೆ, ಸೊ ನಿರಾಕಾರ ತತ್ವ, ನಿರಾಕಾರ ಮೀರಿದ್ದು ಇದಾವೆ. ಸೊ ಇದು ತುಂಬಾ ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಎಷ್ಟೋ ಆಗಿನ ಕಾಲದ್ದು ಈ ಶಂಕರಾಚಾರ್ಯ ತತ್ವಗಳನ್ನೆಲ್ಲ ಅವ್ರನ್ನು ವಾದ ವಿವಾದಗಳಲ್ಲಿ ಎಷ್ಟು ಸುಲಭವಾಗಿ ಗೆದ್ರಂದ್ರೆ ಅವರೆಲ್ಲರೂ ಕೃಷ್ಣ ಭಕ್ತರ ಕನ್ವರ್ಟ್ ಆದ್ರು. ಅಷ್ಟು ಸರಳವಾಗಿ ಹೇಳಿದ್ರು ಅಂತಂದ್ರೆ ಈ ವೇದಾಂತ ಸೂತ್ರಗಳು ಶಂಕರಾಚಾರ್ಯ ಭಾಷೆಗಳನ್ನ ಆಲ್ರೆಡಿ ವೇದವ್ಯಾಸರು ಬರೆದಿದ್ದಾರೆ. ಭಾಗವತ್ ಪುರಾಣನೇ ವೇದಾಂತ ಸೂತ್ರದ ಭಾಷ್ಯ ಅಂತ ಹೇಳಿದಾರೆ. ಈ ವೇದವ್ಯಾಸರು ಭಾಗವತ್ ಪುರಾಣನ ವೇದಾಂತ ಸೂತ್ರದ ಭಾಷ್ಯ ಅಂತೇಳಿ ಅವರೇ ಬರೆದ್ಮೇಲೆ ತಿರ್ಗಾ ಶಂಕರಾಚಾರ್ಯ ಬಂದಿರೋ ಉದ್ದೇಶನೇ ಬುದ್ಧನ ತತ್ವನ ಸರಿ ಮಾಡಕ್ಕೆ ಒಂದು ಪದ್ಮ ಪುರಾಣದಲ್ಲಿ ಬರ್ತದೆ. ಶಿವ ಮತ್ತೆ ವಿಷ್ಣು ಇಬ್ರು ಮಾತಾಡ್ಕೊಂತಾರಂತೆ. ಈ ಒಂದು ಇವಾಗ ಪ್ರಾಣಿ ಬಳಿ ತುಂಬಾ ನಡೀತದೆ, ಯಜ್ಞ ಅಗದಿಗಳನ್ನೆಲ್ಲ ನಿಲ್ಲಿಸ್ಬೇಕಾಗಿರುತ್ತೆ. ಸೊ ಪ್ರಾಣಿ ಬಳಿಗಳಿಗಾಗಿನೇ ಬುದ್ಧ ಅವತಾರ ಮಾಡಲೇಬೇಕಾಗಿತ್ತು. ಸೊ ವಿನಾಕಾರಣ ಪ್ರಾಣಿಗಳು ತುಂಬಾ ಹತ್ಯೆಗಳಾಗ್ತಾ ಇತ್ತು, ಯಜ್ಞ ಅಗದಿಗಳನ್ನ ತುಂಬಾ ಕೊಡ್ತಾ ಇದ್ರು. ಆದ್ರಿಂದ ಅದನ್ನೆಲ್ಲ ಪ್ರಾಣಿ ಹಿಂಸೆ ನೆಲೆಸ್ಬೇಕಂತಾನೆ ಬುದ್ಧ ಅವತಾರ. ನಾನು ವಿಷ್ಣು ಹೇಳ್ತಾನೆ ಶಿವನಿಗೆ, ನಾನು ಬುದ್ಧ ಅವತಾರ ಆದ್ಮೇಲೆ ದೇವ್ರನ್ನ ತತ್ವಗಳನ್ನಲ್ದಿರ ಸೊ ಏನಂತಾರೆ ಮಾಯಾ ತತ್ವನ ಅಂದ್ರೆ ದೇವರೇ ಇಲ್ಲ ಅನ್ನೋ ಒಂದು ಅವನು ಇದೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿಲ್ಲ, ತನ್ನಲ್ಲಿ ಆಕರ್ಷಿಸ್ಕೊಂಡು ಅಹಿಂಸಾ ತತ್ವನ ಹೇಳ್ಕೊಂಡು ತನ್ನ ಧರ್ಮ ಸ್ಥಾಪನೆ ಮಾಡ್ದ. ಓಕೆನಾ, ಇದು ಒಂದು ಅವತಾರಗಳಿಂತ ಹೇಳಿದ್ನಲ್ಲ, ಅವತಾರಗಳಿಂತಾನೆ ಧರ್ಮ ಸ್ಥಾಪನೆಗಳು ಆ ಕಾಲ ದೇಶ ಅನುಗುಣವಾಗಿ ಅದು ಅವತಾರಗಳು ಆಗ್ತದದು. ಸೊ ಅದು ಟೆಂಪ್ರವರಿ, ಅದು ಶಾಶ್ವತವಾಗಿ ಇಲ್ಲದೆ ಇರೋಂಥದ್ದು. ಸೊ ಇದೇ ತರ ಕೆಲವು ದತ್ತಾತ್ರೇಯ ಇದ್ದಾವೆ, ಅವೆಲ್ಲಾನು ಒಂದೊಂದು ಕಾಲ ದೇಶ ಅನುಗುಣವಾಗಿ ಅದು ಪರಂಪರೆ ಇಲ್ದಿರ ಸ್ವಯಂ ಆಗಿ ತಾವೇ ಸ್ಥಾಪನೆ ಮಾಡಿ. ಇವಾಗ ಬಸವಣ್ಣಗಳು, ಪ್ರಭುಗಳು ಅದೇ ರೀತಿ ಒಂದು ಟೈಮಿಂಗ್ ಅಲ್ಲಿ ಬಂದು ಹೋಗ್ತಾರೆ. ಇವಾಗ ಹಿಂಗೆ ಪ್ರತಿಯೊಂದು ಧರ್ಮನೂ ಅಷ್ಟೇ ಒಂದೊಂದು ಡೈರೆಕ್ಟ್ ಭಗವಂತನಿಂತ ಬರ್ತದೆ. ಇನ್ನು ಕೆಲವೆಲ್ಲ ಅಂತಂದ್ರೆ ಅವ್ರದ್ದೇ ಒಂದು ಒಡನಾಡಿಗಳಿಂತ ಮಗನಿಂತ, ಇಲ್ಲ ಅಂತಂದ್ರೆ ಅವನೇ ಒಬ್ರು ದೂತರ ಮುಖಾಂತರ, ಹಿಂಗೆ ಪ್ರತಿಯೊಬ್ರು ಒಂದೊಂದು ಸ್ಥಾಪನೆ ಮಾಡ್ಕೊಂಡ್ ಬಂದಿರ್ತಾರೆ. ಅಂದ್ರೆ ಇವಾಗ ಪ್ರಕೃತಿ ಸಮಯಕ್ಕೆ ಏನ್ ಬೇಕೋ ಅದರ ಅನುಗುಣವಾಗಿ ಒಂದೊಂದು ಒಬ್ಬೊಬ್ಬರ ಮೂಲಕ ಅದನ್ನ ತೋರಿಸ್ಕೊಡ್ತಾರೆ. ಅದೇ ರೀತಿ ಬುದ್ಧ ಬಂದು ಹಂಗೆ ಮಾಡಿದ್ದು, ಅಹಿಂಸೆ ತತ್ವನ ಸ್ಥಾಪನೆ ಮಾಡಿ ಎಲ್ಲ ಅಲ್ಲಿರೋ ಅವ್ರನ್ನ ಏನಾದ್ರು ಶಂಕರಾಚಾರ್ಯ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಬೌದ್ಧಿಸಮ್ ಕನ್ವರ್ಟ್ ಆಗ್ಬಿಡೋರು. ಒಂದು ಸಮಯ ಆಗಿತ್ತು. ಅದ್ ಹೆಂಗಿದೆ ಅಂದ್ರೆ ಅವ್ರ ಧ್ಯಾನಗಳ ಪದ್ಧತಿ ಈಗಲೂ ಕೂಡ ತುಂಬಾ ಇದೆ, ಸೂಪರ್ ಆಗಿದೆ. ಅದು ಆ ಧ್ಯಾನ ಪದ್ಧತಿನೇ ಒಂದು ಬೇರೆ ತತ್ವ, ಅದು ಸಪರೇಟ್. ಅದು ಏನಂತಂದ್ರೆ ಅದು ಬುದ್ಧಿಸಮ್ಗೆ ಕನೆಕ್ಟೆಡ್ ಆಗ್ತದೆ. ಸೊ ಹಂಗಾಗಿ ಎಲ್ಲರೂ ಅಲ್ಲಿ ಅಟ್ರಾಕ್ಟ್ ಹೆಂಗಾಗ್ತದೆ, ಸಂಸಾರನೇ ನಡೀತು ಬಿಟ್ಟು ಎಲ್ಲರೂ ಸನ್ಯಾಸತ್ವ ಟರ್ನ್ ಆಗಿದ್ರು. ಶಂಕರಾಚಾರ್ಯ ಏನ್ ಮಾಡಿದ್ರು ಅಲ್ಲಿ ಇವಾಗ ಶಿವನ್ ಪ್ರಕೃತಿಗೆ ಇಲ್ಲಿ ಶಿವ ಅಲ್ಲಿ ಮಾತಾಡ್ಕೊಂಡಿರ್ತಾರಲ್ಲ, ಶಿವ ಏನ್ ಮಾಡ್ದ ಬಂದ ಶಂಕರಾಚಾರ್ಯ ರೂಪ ತಗೊಂಡು. ಸೊ ದೇವ್ರಿಗೆ ರೂಪ ಇಲ್ಲ ಅನ್ನೋ ತತ್ವ ಇಲ್ಲಿದಂತ ನಿರಾಕಾರ ತತ್ವ ಎಷ್ಟು ವಿದ್ವತ್ವಾಗಿ ಬರುದ್ರಂದ್ರೆ ಸನಾತನ ಧರ್ಮ ನಾಶವಾಗ್ತಿದ್ದಿತ್ತು, ನಾಶವಾಗಿ ಹೋಗಿತ್ತು. ಧರ್ಮದ ಹೆಸರು ಹೇಳ್ಕೊಂಡು ಅನ್ಯಾಯಗಳು ಮಾಡ್ತಾ ಇದ್ರು. ಸೊ ನಿಜವಾದ ಧರ್ಮನ ತಿರ್ಗಾ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು. ಮೂಲ ಯಂತ್ರ ಹಿಡ್ಕೊಂಡು ಹೆಂಗೆ ಪ್ರತಿಯೊಂದೂ ಅವರು ಯಂತ್ರ ತಂತ್ರ ಮಂತ್ರಗಳದೆಲ್ಲನೂ ಹಿಡ್ಕೊಂಡು ಸ್ಥಾಪನೆ ಮಾಡಿದ್ರು. ಸೊ ಎಷ್ಟೋ ಪ್ರತಿಷ್ಠಾಪನೆಗಳು ಮಾಡಿದ್ರು. ಇದು ಆ ರೀತಿ. ಆದರೆ ಅವ್ರ ಉದ್ದೇಶ ಏನಂತ ನಿರಾಕಾರ ತತ್ವ ಅದ್ರಲ್ಲಿ ಇದ್ರು. ಸೊ ಅದ್ವೈತ ತತ್ವ ಮುಖ್ಯವಾಗಿ ಅವರು ಮಾಡಿದ್ರು. ಆಮೇಲೆ ಮಧ್ವಾಚಾರ್ಯ ಮುಖಾಂತರ ಆಂಜನೇಯನ ಅಂತಾರ, ಅವರು ಕೂಡ ಮಧ್ವಾಚಾರ್ಯ. ಅವ್ರು ಬಂದು ತಿರ್ಗಾ ನೋಡಿ ಇಲ್ಲಿ ಪ್ರಾಣಿ ಹಿಂಸೆ ನಿಲ್ಸಿದ್ರು, ಇಲ್ಲಿ ಶಿವ ಬಂದು ನಿರಾಕಾರ ತತ್ವ ದೇವ್ರಿಗಿಲ್ಲ ಅಂತೇಳಿ ಮತ್ತೆ ಸನಾತನ ಧರ್ಮನ ಯಜ್ಞ ಅಗದಿಗಳನ್ನ ಎಲ್ಲಾನು ತರ ಒಂದು ಲೆವೆಲಲ್ಲಿ ತಗೊಂಡ್ಬಂದ್ರು. ತಿರ್ಗಾ ಯಜ್ಞ ಆಗದೆ ಅಲ್ಲ ಕೆಲವೊಂದು ಧರ್ಮಗಳನ್ನ ತಗೊಂಡ್ಬಂದ್ರು. ತಿರ್ಗಾ ಮಧ್ವಾಚಾರ್ಯ ಮುಖಾಂತರ ದೇವ್ರಿಗೆ ದ್ವೈತ ಪದ್ಧತಿ. ಆತ್ಮ ಅಂತಂದ್ರೆ ಆತ್ಮ ಅಲ್ಲಿಲ್ಲ, ನಿರಾಕಾರ, ಮತ್ತು ನಿರಾಕಾರನೂ ಹೌದು, ಪರಮಾತ್ಮನೂ ಹೌದು, ಭಗವಂತನೂ ಹೌದು ಅಂತೇಳಿ ಅದು ಭಾಗವತ್ ಪುರಾಣದಲ್ಲೂ ಬರ್ತದೆ. ಅದು ಈ ಮೂರು ತತ್ವನು ಸ್ಥಾಪನೆ ಮಾಡಿದ್ರು ತಿರ್ಗಾ. ಸೊ ಹಂಗಾಗಿ ಅದೊಂದು ಸ್ಥಾಪನೆ ಎಲ್ಲಿ ಮಿಸ್ ಆಗಿತ್ತೋ ಮಧ್ವಾಚಾರ್ಯರು ಗೈಡ್ ಮಾಡಿದ್ದು ಡೈರೆಕ್ಟಾಗಿ ವ್ಯಾಸ ಮಹರ್ಷಿಗಳು. ಸೊ ಮತ್ತೆ ಕನೆಕ್ಟ್ ಆಯ್ತಲ್ಲ, ಬ್ರೇಕಪ್ ಆಗಿದ್ದು. ಹಿಂಗೆ ಒಂದು ಧರ್ಮ ಸ್ಥಾಪನೆ ಮತ್ತೆ ಬ್ರಹ್ಮ ಸಂಪ್ರದಾಯ ಕಂಟಿನ್ಯೂ ಆಯ್ತು. ಅಲ್ಲ ಚೈತನ್ಯ ಮಹಾಪ್ರಭುಗಳು ಬಂದ್ರು. ಅವ್ರು ಬಂದು ಶಂಕರಾಚಾರ್ಯಗಳ ಮೂಲ ತತ್ವ ಮರೆ ಮಾಚೋದಾಗಿತ್ತು. ಯಾಕಂದ್ರೆ ಅದು ಆ ಟೈಮ್ಗೆ ಅದು ಬೇಕಾಗಿತ್ತು ನಿರಾಕಾರ ಅನ್ನೋದು.
ಸೊ ಇದು ಒಂದು ಎಲ್ಲ ಕಡೆ ಇನ್ನೂ ನಡೀತಾನೆ ಇದೆ. ಶಂಕರಾಚಾರ್ಯದ್ದು ಎಲ್ಲ ನಿರಾಕಾರ ತತ್ವನೇ. ಸೊ ನಿರಾಕಾರ ನಟ್ಟಿಂಗ್ ಮತ್ತು ಕೃಷ್ಣನ ಒಂದು ತೇಜಸ್ ಅದರೊಳಗಡೆ ಲೀನವಾಗುವಂಥದ್ದು, ಲೀನವಾಗಿರುವಂಥದ್ದನ್ನೇ ಕೆಲವರು ಅಟ್ರಾಕ್ಟ್ ಆಗ್ತಾರೆ. ಸೊ ಇನ್ನು ಕೆಲವರು ಇವಾಗ ಒಬ್ಬರನ್ನ ರೂಮ್ ಒಳಗೆ ಕೂಡ ಹಾಕ್ಬಿಟ್ರೆ ಹೆಂಗಿರುತ್ತೆ ಆ ರೀತಿ ಆನಂದವಾಗಿರುತ್ತೆ. ಏನದು ಸಚ್ಚಿತ್ ಆನಂದ ನಮ್ಮ ಸ್ವರೂಪ ಅಲ್ವಾ, ಸಚ್ಚಿತ್ ಆನಂದ ವಿಗ್ರಹ. ಇಲ್ಲಿ ಚಿತ್ತಿರುತ್ತೆ, ಶಾಶ್ವತವಾಗಿರ್ತೀವಿ, ಆನಂದ ಸಿಗ್ತಾ ಇರಲ್ಲ. ಒಂದು ಕಡೆ ಇರ್ತಿರ್ತೀವಿ, ಆನಂದ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಇರುತ್ತೆ. ಆದರೆ ಭಗವಂತನ ಜೊತೆ ಸೇವೆ ಒಡನಾಡಿ ಎಲ್ಲ ಇದ್ದಾಗ ಅದರ ಆನಂದನೇ ಬೇರೆ. ಹೌದು, ಅದರ ಆನಂದನೇ ಬೇರೆ. ಸೊ ನಾವು ಒಬ್ಬರೇ ಇರೋಕ್ಕಾಗಲ್ಲ. ಸೊ ನಮ್ಮ ಎಲ್ಲೇ ಹೋದ್ರೂ ಭಗವಂತ ಪರಮಾತ್ಮನ ಅಂಶಗಳು ಎಲ್ಲ ಕಡೆ ಇದೆ. ಇವಾಗ ಹೆಂಗೆ ಸೂರ್ಯ ಒಂದೇ ಕಡೆ ಇದ್ರು ಒಂದು 10 ಬಕೆಟ್ ಇಟ್ಟು 10 ಬಕೆಟಲ್ಲೂ ಸೂರ್ಯ ಕಾಣಿಸ್ತಾನೆ, ಹಂಗೆ ಪರಮಾತ್ಮ ಎಲ್ಲ ಕಡೆನೂ ಪ್ರತಿಯೊಬ್ಬ ಹೃದಯದಲ್ಲೂ ಪ್ರತಿಯೊಂದು ಕಣ್ಕೋಣದಲ್ಲೂ ಅವನು ಪರಮಾತ್ಮನಾಗೂ ಇದ್ದಾನೆ, ಪ್ರತಿಯೊಂದು ಆತ್ಮದ ಜೊತೆಗೆ ಅವನ ಪ್ರಜ್ಞೆ ಅವನ ಇವಾಗ ಹೇಳ್ತಾಳೆ ಜನ್ಮಾದಸ್ಸಯತೋ ಅನ್ವಯದಿತರಶ್ಚ ಅರ್ಥೇಸು ಅಭಿಜ್ಞ ಸ್ವರಾಟ್. ಅಭಿಜ್ಞ ಅಂದ್ರೆ ಸರ್ವಜ್ಞ. ಪ್ರತಿಯೊಂದು ಇವಾಗ ನಾವು ಹೆಂಗೆ ನಮ್ಮ ದೇಹದಲ್ಲಿ ಏನಾಗ್ತದೆ ಎಲ್ಲ ಅರ್ಥವಾಗುತ್ತೆ, ನನ್ನ ಮನಸ್ಥಿತಿ ಎಲ್ಲ ಅರ್ಥ ಆಗುತ್ತೆ, ಆದರೆ ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗಲ್ಲ. ಆದರೆ ಪರಮಾತ್ಮಂಗೆ ಪ್ರತಿಯೊಂದು ಜೀವ ಕಣಗಳು, ಪ್ರತಿಯೊಂದು ಜೀವದ್ದು ಮತ್ತು ಪ್ರತಿಯೊಂದು ಕಣದಲ್ಲೂ ಅವನಿದ್ದಾನೆ. ಸೊ ಅವ್ನ ಪ್ರತಿಯೊಂದು ಅರಿವು ಇರುತ್ತೆ ಅವನಿಗೆ. ಸೊ ಹಂಗಾಗಿ ಅವನು ಸರ್ವಜ್ಞ, ಅಭಿಜ್ಞ ಅಂದರೆ ಎಲ್ಲನೂ ತಿಳಿದವನು ಅಂತ. ಸ್ವರಾಟ್ ಎಲ್ಲ ಒಂದು ಸ್ವತಂತ್ರ, ಅವನಿಗೆ ಯಾರನ್ನು ಹಿಡಿತದಲ್ಲಿಲ್ಲ. ಅವನು ಪ್ರತಿಯೊಂದು ಸಂಪೂರ್ಣ ಸ್ವತಂತ್ರ. ಆದರೆ ನಮಗೂ ಸ್ವಲ್ಪ ಅಲ್ಪ ಸ್ವತಂತ್ರ ಇರೋದಕ್ಕೆ ನಾವು ಅವನನ್ನ ಬಿಟ್ಟು ಇಲ್ಲಿದ್ವಿ. ದೇವ್ರನ್ನ ಅರಿಬೇಕಂದ್ರೆ ಅದು ಸಾಮಾನ್ಯ ಅಲ್ಲ. ಹೌದು ಹೌದು ಸರ್, ಇವಾಗ ಅಂದ್ರೆ ಈ ಒಂದು ಸಾಕ್ಷಾತ್ಕಾರ ಪಡ್ಕೊಬೇಕಂದ್ರೆ ಮಂತ್ರ ಸಾಧನೆಯಲ್ಲಿ ನಮ್ಗೆ ಆಹಾರ, ನಮ್ಮ ವಿಹಾರ, ಸೊ ಏನೇನು ನಿಯಮ ಪಾಲಿಸ್ಬೇಕು, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇವಾಗ ನಾನೊಂದು ಹೇಳ್ತೀನಿ. ಇವಾಗ ಒಂದು ಪ್ರಕೃತಿ ಹೆಂಗಿದೆ ಅಂತಂದ್ರೆ ನಮ್ಮ ಚರಾಚರ ಮತ್ತು ಇವಾಗ ಉದಾಹರಣೆಗೆ ಹೇಳ್ಬೇಕು, ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಗಿಡ ಮರಗಳಿಗೂ ಪ್ರಜ್ಞೆ ಇರ್ತವೆ. ಅದಕ್ಕೆ ಹೆಂಗೆ ಆಹಾರ ತಗೋಬೇಕು ಅದಾಗದೇ ಸಿಗ್ತದೆ. ಒಂದು ಭೂಮಿ ಇಂತ್ರ ಒಂದು ಸನ್ಲೈಟ್ ಇಂತ್ರ ಅದಕ್ಕೆ ಭಾವನೆಗಳಿದೆ. ಆದರೆ ಅದಕ್ಕೆ ಏನಂತ ವ್ಯಕ್ತಪಡಿಸ್ಕೊಳಕ್ಕಾಗದೇ ಇರೋವಂಥದ್ದು ಮತ್ತು ಪ್ರಜ್ಞೆಹೀನ ಸ್ಥಿತಿ ಅಂತಾರೆ. ಪ್ರಜ್ಞೆನೂ ಇದೆ, ಅದರ ಅಟ್ ಎ ಟೈಮ್ ಪ್ರಜ್ಞೆನೂ ಇಲ್ಲ. ಆನಂದದಲ್ಲಿ ಇದೆಯೋ ಅಥವಾ ದುಃಖದಲ್ಲಿದೆಯೋ ಅದಕ್ಕೆ ಗೊತ್ತಿಲ್ಲ. ಸೊ ಒಂದು ಲೆವೆಲಲ್ಲಿ ಅದು. ಆದರೆ ಅದರಲ್ಲಿ ಯಾರೇ ಬಂದ್ರೂ ಕಲ್ಲು ಹೊಡೆದ್ರೂ ಅದು ಪ್ರತಿಕ್ರಿಯಿಸೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ಅದು ನೋವಾಗೋದು ಒಂದು ಗೊತ್ತು.